ಪ್ರೈಸ್ ದ ಲಾರ್ಡ್. ಸ್ತೋತ್ರ ಕರ್ತನೆ ಸ್ವಾಮಿ. ಹಲ್ಲೆಲೂಯಾ. ದೇವರ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರವಾಗಲಿ. ನಾನಾ ರೀತಿಯ ಕಾರಣಗಳಿಂದಾಗಿ ಆರಾಧನೆ ತಡವಾಗಿ ಪ್ರಾರಂಭವಾಗಿದೆ, ದಯಮಾಡಿ ಕ್ಷಮಿಸಬೇಕು. ಈ ಸಮಯದಲ್ಲಿ ಕರ್ತನನ್ನ ಆರಾಧಿಸುವಂತೆ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಯಾರ್ಯಾರು ಸೇರಿ ಬರಬೇಕಾಗಿದೆ ಅವರು ಬಹುಬೇಗನೆ ಸೇರುವಂತೆ ಸಹಾಯ ಮಾಡುವಂತೆ, ಎಲ್ಲಾ ಸೈತಾನನ ಕಾರ್ಯಗಳನ್ನು, ಕೃತ್ಯಗಳನ್ನು, ಮೋಸ ವಂಚನೆಗಳನ್ನು ದೇವರು ಶುದ್ಧಿ ಮಾಡುವಂತೆ, ತನ್ನ ರಕ್ತದಿಂದ ತನ್ನ ಆತ್ಮನಿಂದ ನಮ್ಮೊಬ್ಬೊಬ್ಬರನ್ನು ಶುದ್ಧಿ ಮಾಡುವಂತೆ, ಈ ಸ್ಥಳವನ್ನು ಶುದ್ಧಿ ಮಾಡುವಂತೆ ನಾವು ದೇವರನ್ನು ಕೇಳಿಕೊಳ್ಳೋಣ. ಹಲ್ಲೆಲೂಯಾ. ಬ್ಲಡ್ ಆಫ್ ಜೀಸಸ್. ಯೇಸುವೇ ನಿನ್ನ ರಕ್ತರಿಕರಮನ ಹತ್ತುರಾದನಸ್ತಕಿನ ವರ್ಧನೋರಿ ಅಂಸನಮನ ಹತ್ತುರಾದನಸ್ತಕಿನೆ. ಬ್ಲಡ್ ಆಫ್ ಜೀಸಸ್, ಬ್ಲಡ್ ಆಫ್ ಜೀಸಸ್. ಯೇಸುವೇ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತನೆ ಸ್ವಾಮಿ. ಆತನನ್ನು ಆರಾಧಿಸೋಣ, ಆರಾಧಿಸೋಣ, ಆರಾಧಿಸೋಣ. ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನನ್ನು ಆರಾಧಿಸೋಣವೇ. ಇನ್ನೊಂದು ದಿವಸವನ್ನ ನಮ್ಮೊಬ್ಬರಿಗೆ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಕೊಬ್ರನ ಶಕಿರಿ ಅಂತನೋರಿ ಅಂತನ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಹೇಳೋಣವೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸ್ತೋತ್ರ ಕರ್ತನೆ ಸ್ವಾಮಿ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರೇ, ಇದುವರೆಗೂ ನಮ್ಮನ್ನು ಕಾದು ಕಾಪಾಡಿ ನಡೆಸೋದಕ್ಕಾಗಿ ಸ್ತೋತ್ರ. ನೀನು ತೋರಿಸಂತ ಎಲ್ಲ ದಯ ಕೃಪೆಗಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸ್ಥಳದಲ್ಲಿ ನೀನು ಚಲಿಸು ಸ್ವಾಮಿ. ನಿನ್ನ ಪರಿಶುದ್ಧ ರಕ್ತದ ಮೂಲಕವಾಗಿ ನಮ್ಮ ಸುತ್ತಲೂ ನೀನು ಆವರಿಸಿಕೊಂಡು ಈ ಸ್ಥಳವನ್ನು, ವಾತಾವರಣವನ್ನು, ಇಂಟರ್ನೆಟ್ಗಳನ್ನು, ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಗಳನ್ನು ಹತೋಟಿಗೆ ತೆಗೆದುಕೊಂಡು ಶುದ್ಧೀಕರಿಸು ಸ್ವಾಮಿ. ಸೈತಾನ ಎಲ್ಲ ಕೃತ್ಯ, ಮೋಸ, ವಂಚನೆಗಳನ್ನು ತೆಗೆದುಹಾಕು ಸ್ವಾಮಿ. ಈ ಆರಾಧನೆ ಆದಿಯಂತೆ ನಿನ್ನ ಆಗಿರು ಸ್ವಾಮಿ. ಆರಾಧನೆ ನೀನು ಪ್ರಸನ್ನನಾಗು ಸ್ವಾಮಿ. ನಮ್ಮನ್ನಲ್ಲ ನಿನ್ನನ್ನು ಮಹಿಮೆಪಡಿಸಿಕೋ ಸ್ವಾಮಿ. ನೀವು ಯಾವ ಉದ್ದೇಶಕ್ಕೋಸ್ಕರ ಮನ ಸೇರಿಸಿದ್ರೆ ಆ ಉದ್ದೇಶಗಳು ಪೂರ್ತಿಗೊಳ್ಳಲಿ ಸ್ವಾಮಿ. ಬ್ಲಡ್ ಆಫ್ ಜೀಸಸ್. ನೀನು ಪ್ರಾರಂಭದಿಂದಲೂ ಅಂತ್ಯದವರೆಗಿರು ಸ್ವಾಮಿ. ಯಾರಾದ ನಿನ್ನ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಲ್ಲಿ ಒಪ್ಪಿಸಿಕೊಡುತ್ತೆ. ತ್ರಯೇಕ ದೇವರ ನಾಮದಲ್ಲಿ ಪ್ರಾರ್ಥನೆ ತಂದೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕರು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕರು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ
Who is this King who reigns on high, enthroned in splendor, clothed in fire, his throne upon the crystal sea, with angels singing his majesty. Who is this King who reigns on high, enthroned in splendor, clothed in fire, who reigns upon crystal sea, with angels singing his majesty. I cannot contain his glorious praise. With all my heart I will proclaim. I cannot contain his glorious praise. With all my heart I will proclaim. You are worthy, you are holy, you are righteous, you are true. All dominion, praise and honor, all the glory belongs to you. Who is this King who reigns on high, enthroned in splendor, clothed in fire, thrown upon the crystal sea, his angels singing his majesty. There is power in the name of Jesus. There is power in the name of Jesus. There is power in the name of Jesus. To break every chain, to break every chain, to break every chain. To break every chain, to break every chain, to break every chain. There is power in the name of Jesus. There is power in the name of Jesus. There is power in the name of Jesus. To break every chain, to break every chain, to break every chain. To break every chain, to break every chain, to break every chain. All sufficient sacrifice, so freely given, such a price for our redemption. Heaven's gate swing wide. All sufficient sacrifice, so freely given, such a price for our redemption.
heaven's gate, swing wide, swing wide. There's an army rising up. There's an army rising up. There's an army rising up to break every chain, to break every chain, to break every chain. Break every chain, to break every chain, to break every chain. There is power in the name of Jesus. There is power in the name of Jesus. There is power in the name of Jesus to break every chain, 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 to break every chain. All sufficient sacrifice, so freely given, such a price for our redemption. Heaven's gate, swing wide, swing wide. There's power in the name of Jesus. There is power in the name of Jesus. There is power in the name of Jesus to break every chain, 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 to break every chain. Transcend unto the glory, Shmatin Manhat the glory, and Tanari and the no. Supranta Mandanori, Kanta Mandanari, and Stakinori, and Tana. Blood of Jesus. Supranta Mandanori, Kanta Mandanari, and Stakinori. Simana, the Manadari, and Tanadori, and Tanadari, and Stakinori, and Tana. There's an army rising up. There's an army rising up. There's an army rising up to break every chain, to break every chain, to break every chain. Break every chain, to break every chain, to break every chain. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ.
ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೀಯ ಮಾಡಿದ್ದು ನಿನ್ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೀಯ ಮಾಡಿದ್ದು ನಿನ್ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಾಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಾಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ ಹೇಳುವ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ. ನಾ ಹತ್ತಲಾಗದ ಸ್ಥಾನಕ್ಕೆ ಹತ್ತಿದ್ದು ನನ್ನ ಜ್ಞಾನದಿಂದಲ್ಲ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ. ನಾ ಹತ್ತಲಾಗದ ಸ್ಥಾನಕ್ಕೆ ಹತ್ತಿದ್ದು ನನ್ನ ತಾಲಾಂತಿನಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ
ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯರೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಹೇಳುವ ಯೇಸುವಿಗೆ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಊರ್ಧಗಡಾದ ಬಲಶ್ಯಂತನ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಹೇಳುವ ಆರಿಕೆ ಮಾಡುತ್ತಾ ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಾಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಾಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಆರಿಕೆ ಮಾಡುತ್ತಾ ಹೇಳುವ ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ. ನಾ ಹತ್ತಲಾಗದ ಸ್ಥಾನಕ್ಕತ್ತಿದ್ದು ನನ್ನ ಜ್ಞಾನದಿಂದಲ್ಲ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ. ಹತ್ತಲಾಗದ ಸ್ಥಾನಕ್ಕತ್ತಿದ್ದು ನನ್ನ ತಾಲಂತಿನಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಊರ್ಧ್ವಗಡಾದ ಮನಸ್ಸಿಗೆ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ.
ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಅರಿಕೆ ಮಾಡುತ್ತಾ ಹೇಳುವ, ಕೃಪೆ ಕೃಪೆ ಕೃಪೆ. ಯೇಸು ಅಪ್ಪ ಎಲ್ಲ ನಿನ್ನ 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 ಕೃಪೆ. ವಾಕ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ದೇವರನ್ನು ಕೇಳಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಮ್ಮ ದೇಹಾತ್ಮ ಪ್ರಾಣ ಶರೀರಗಳನ್ನು ಕರ್ತನ ಕೈಗೊಪ್ಪಿಸಿಕೊಳ್ಳೋಣ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪಾನಿ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೇನೆ. 10,000ರಲ್ಲಿ ನೀನೇ ಶ್ರೇಷ್ಠನು, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪಾನಿ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೇನೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ಹೇಳುವ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. Sing with me, ಯೇಸುವೆ. ಯೇಸುವೆ, ನನ್ನೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೆ, ನನ್ನೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠನು, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪಾನಿ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೇನೆ. ಕೊನೆ ಸಾರಿ ಹೇಳುವ ಪ್ರಾರ್ಥನಾ ಪೂರ್ವಕವಾಗಿ, ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ.
ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. Let this be the prayer of your heart, cry of your heart, ಉರ್ಧಮನದೇ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಅಂತರಾಳದಿ ಕೂಗುವ ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ವಾಕ್ಯದ ಮುಂದೆ ನಮ್ಮ ತಗ್ಗಿಸಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರ, ಈಗಲೂ ನಿನ್ನ ವಾಕ್ಯಗಳನ್ನು ಕೇಳುವಾಗ ನಮ್ಮ ಸಂಗಡ ಮಾತನಾಡು. ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವಂಥ ಎಲ್ಲ ಅಂಧಕಾರ ಶಕ್ತಿಗಳನ್ನು, ದುರಾತ್ಮನ ಯೋಜನೆ, ಕ್ವಿಕ್ತಿ, ಮೋಸ, ವಂಚನೆ ತಡೆಗಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ವಾಕ್ಯದ ಮೂಲಕವಾಗಿ ಕೇಳುವಂಥವರನ್ನು, ಹೇಳುವಂಥವರನ್ನು ಕೂಡ ದೇವರೇ ಕರ್ತನೆ ನಿನ್ನ ಕಡೆಗೆ ತಿರುಗಿಸ್ಕೊ. ನಿನ್ನ ವಾಕ್ಯವು ಈ ಬಾಯಿ ಕತ್ತಿಯಂತೆ ನಮ್ಮ ಕೀಲು ಮಜ್ಜೆಗಳನ್ನು ತೂರಿಕೊಂಡು ನಮ್ಮ ಹೃದಯವೆಂಬ ಹಲಿಗೆಗಳ ಮೇಲೆ ನಿನ್ನ ವಾಕ್ಯಗಳು ಬರೆಯಲ್ಪಡಲಿ ಸ್ವಾಮಿ. ನಮ್ಮನ್ನು ಶುದ್ಧಿ ಮಾಡಲಿ ಸ್ವಾಮಿ. ಹಿಸೋಪ್ ಗಿಡದ ಬರಲಿನಂತೆಯೇ ಎಂಬಂತೆ ನಮ್ಮನ್ನು ಶುದ್ಧಿ ಮಾಡಲಿ ಸ್ವಾಮಿ. ನಿನ್ನ ವಾಕ್ಯ ದೇವರೇ ಕರ್ತನೆ ನಮ್ಮನ್ನು ರೂಪಿಸಲಿ, ಬಲಪಡಿಸಲಿ, ನಿನ್ನ ಚಿತ್ತಾನುಸಾರವಾಗಿ ನಡೆಸಲಿ. ನೀನು ನಡೆಯಬೇಕಾದ ಮಾರ್ಗವನ್ನು ನಮಗೆ ನೀನೇ ಬೋಧಿಸಿ ನಡೆಸು ಸ್ವಾಮಿ. ಈಗಲೂ ಯಾರ್ಯಾರು ಈ ವಾಕ್ಯಗಳನ್ನು ಕೇಳ್ತಾರೋ ಸ್ವಾಮಿ, ಅವ್ರ ಜೀವಿತದಲ್ಲಿ ದೊಡ್ಡ ಬದಲಾವಣೆ, ರೂಪಾಂತರ ಉಂಟಾಗಲಿ ಸ್ವಾಮಿ. ವಾಕ್ಯವನ್ನು ತಡೆ ಮಾಡುವಂಥ ಎಲ್ಲ ಅಂಧಕಾರ ಶಕ್ತಿಗಳನ್ನು, ದುರಾತ್ಮನ ಯೋಜನೆ, ಕ್ವಿಕ್ತಿ, ಮೋಸ, ವಂಚನೆಗಳನ್ನು, ಪಾರಂಪರಿಕ ಕಟ್ಟು ಶಾಪಗಳನ್ನು, ಮಾನುಷಿಕ ಬುದ್ಧಿ, ಶಕ್ತಿ, ಕಲ್ಪನೆಗಳನ್ನು ಎಲ್ಲವನ್ನೇನು ಕಟ್ಟಾಕಬೇಕಾಗಿ ಪ್ರಾರ್ಥಿಸ್ತೇನೆ. ವಾಕ್ಯ ನಮ್ಮ ಆತ್ಮಗಳ ಸಂಗಡ ಮಾತನಾಡಲಿ. ನಮ್ಮ ಆತ್ಮಿಕ ಕಣ್ಣುಗಳನ್ನು, ಕಿವಿಗಳನ್ನು ತೆರೆ ಮಾಡು. ನೀನು ಮಾತನಾಡಿ ಮಹಿಮೆಂದುವುಕ್ಕಾಗಿ ಕರ್ತನು ಒಡೆಯನ ರಕ್ಷಕನಾಗಿರಂತ ಯೇಸುವೆ ನಿನ್ನ ಗನುಳ ನಾಮದಲ್ಲಿ ಪ್ರಾರ್ಥಿಸುವ ತಂದೆ, ಆಮೆನ್, ಆಮೆನ್. ಕಳೆದ ವಾರದಲ್ಲಿ ನಾವೇನಂತಂದ್ರೆ ಪರಲೋಕದ ರಾಜ್ಯದ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ನಿನ್ನ ರಾಜ್ಯ ಬರಲಿ, ಪರಲೋಕದ ಪ್ರಾರ್ಥನೆಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅಂತಂದ್ರೆ ನಿನ್ನ ರಾಜ್ಯ ಬರಲಿ ಎಂಬುದಾಗಿ. ಮತ್ತಾಯನ ಬರೆಸುವಾರ್ತೆಯಲ್ಲಿ 6ನೇ ಅಧ್ಯಾಯ 10ನೇ ವಚನ. ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 10ನೇ ವಚನ. Matthew chapter 6 verse 10. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ. ಯೋ ಕಿಂಗ್ಡಮ್ ಕಮ್, ದೈ ಕಿಂಗ್ಡಮ್ ಕಮ್. ಹಾಗಾದ್ರೆ ದೇವರ ರಾಜ್ಯ, ಇದರ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ದೇವರ ರಾಜ್ಯ ಎಂಥದಾಗಿದೆ, ದೇವರ ರಾಜ್ಯ ಯಾವ ಥರ ಇದೆ, ಆ ದೇವರ ರಾಜ್ಯಕ್ಕೆ ರಾಜನ್ಯಾರು ಎಂಬುದಾಗಿ ಕೆಲವು ಸಂಗತಿಗಳನ್ನು ನಾವು ನೋಡ್ಕೊಳ್ತಾ ಬರ್ತಾ ಇದ್ದೇವೆ. ಹಾಗಾದ್ರೆ ಈ ಪರಲೋಕ ರಾಜ್ಯ ಎಲ್ಲಿದೆ, ಪರಲೋಕ ರಾಜ್ಯ ಏನನ್ನ ಮಾಡ್ತದೆ, ಪರಲೋಕ ರಾಜ್ಯಕ್ಕೆ ಸೇರಬೇಕಾದ್ರೆ ನಮ್ಮ ಅರ್ಹತೆಗಳು ಏನು ಎಂಬುದಾಗಿರುವಂಥ ಕೆಲವು ಸಂಗತಿಗಳನ್ನು ನಾವು ನೋಡಿಕೊಳ್ತೇವೆ. ಇಲ್ಲಿ ನಾವು ನೋಡ್ತೇವೆ ಅಂದರೆ ಸೇವೆಯ ಪ್ರಾರಂಭದಲ್ಲಿ ನಾವು ನೋಡ್ತೇವೆ ಅಂತಂದ್ರೆ, ಯೋಹಾನನ ಸೇವೆಯ ಪ್ರಾರಂಭದಲ್ಲಿ ಕೂಡ ನಾವು ನೋಡ್ತೇವೆ ಅಂತಂದ್ರೆ, ಅಲ್ಲಿ ಆತನು ಹೇಳ್ತಾ ಇರುವಂಥ ಮಾತನಂದ್ರೆ, ದೇವರ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಮತ್ತಾಯನ ಬರೆಸುವಾರ್ತೆಯಲ್ಲಿ 3ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು. ಮ್ಯಾಥ್ಯೂ ಚಾಪ್ಟರ್ 3 ವರ್ಸ್ 1-3. ಮತ್ತಾಯನ ಬರೆಸುವಾರ್ತೆ 3ನೇ ಅಧ್ಯಾಯ 1ರಿಂದ 8 ವಚನಗಳು. ಇನ್ ದೋಸ್ ಡೇಸ್ came John the Baptist preaching in the wilderness of Judea and saying, Repent ye, for the kingdom of heaven is at hand. He is saying, Repent ye, for the kingdom of God
ಈಸ್ ಅಟ್ ಹ್ಯಾಂಡ್. ಆ ದಿನಗಳಲ್ಲಿ ಮತ್ತಾಯನ ಬರೆಸುವ ವಾರ್ತೆಯಲ್ಲಿ 3ನೇ ಅಧ್ಯಾಯ 1-3 ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನೆಂಬವನು ಯೂದಾಯದ ಅಡವಿಯಲ್ಲಿ ಬೋಧನೆ ಮಾಡುತ್ತಾ ಹೇಳಿದ್ದೇನೆಂದರೆ, ಪಶ್ಚಾತ್ತಾಪ ಪಡಿರಿ, ಏಕೆಂದರೆ ಪರಲೋಕ ರಾಜ್ಯವು ಸಮೀಪಿಸುತ್ತದೆ. He's telling the kingdom of God is at hand. The kingdom of heaven is at hand. ಪರಲೋಕ ರಾಜ್ಯ ಅದು ಏನಂತಂದ್ರೆ ಹತ್ತಿರದಲ್ಲಿದೆ. ಪರಲೋಕ ರಾಜ್ಯ ಸಮೀಪಿಸ್ತಿದೆ. ಸೊ ಯೋಹಾನನ ಸೇವೆಯ ಪ್ರಾರಂಭದಲ್ಲಿ ನಾವು ನೋಡ್ತೇವೆ ಅಂತಂದ್ರೆ ಆತನ ಕೂಗಿ ಸಾರಿ ಹೇಳ್ತಾ ಇದ್ದಾನೆ, ದೇವರ ರಾಜ್ಯ ಸಮೀಪವಾಗ್ತಾ ಇದೆ. ನಾವು ನೋಡ್ತೇವೆ ಅಂದ್ರೆ ಮಲಾಕಿಯನ ಕೊನೆಯ ಅಧ್ಯಾಯದಲ್ಲಿ ದೇವರು ಮಾತನಾಡಿ ನಿಲ್ಲಿಸ್ತಾರೆ, ಮೌನವಾಗ್ತಾರೆ. ಗಾಡ್ ಸ್ಟಾಪ್ಸ್ ಸ್ಪೀಕಿಂಗ್ ಟು ಹಿಸ್ ಪೀಪಲ್ ಫ್ರಮ್ Malachi until Matthew 1st. God stopped speaking. There were silent years. ಅಲ್ಲಿ ನಾವು ನೋಡ್ತೇವೆ ಅಂತಂದ್ರೆ ಮೌನವಾದಂಥ ವರ್ಷಗಳು ಹೆಚ್ಚು ಕಡಿಮೆ 400ಕ್ಕೂ ಜಾಸ್ತಿ ವರ್ಷ ದೇವರಲ್ಲಿ ಮೌನವಾಗಿರುವುದನ್ನು ನೋಡ್ತೇವೆ. ಗಾಡ್ ಡಿಡ್ ನಾಟ್ ಸ್ಪೀಕ್ ಟು ಹಿಸ್ ಪೀಪಲ್. ಅಲ್ಲಿವರೆಗೂ ದೇವರು ತನ್ನ ಪ್ರವಾದಿಗಳ ಮೂಲಕವಾಗಿ ಮಾತನಾಡ್ತಾ ಬಂದರು, ತನ್ನ ವಾಕ್ಯಗಳನ್ನು ಕೊಡ್ತಾ ಬಂದರು, ಸೇವಕರನ್ನು ಕಳಿಸಿದ್ರು. ಇಷ್ಟೆಲ್ಲ ಎಚ್ಚರಿಸಿ ಇಸ್ರಾಯೇಲ್ ಜನಾಂಗದವರನ್ನ, ಯೂದಾಯದ ಜನಾಂಗದನ್ನ ದೇವರು ಎಚ್ಚರಿಸ್ತಾ ಬರ್ತಾರೆ. ಗಾಡ್ preached his word through his prophets, commanded his people through his prophets. He gave his commandments, and nobody was able to understand or listen or follow the commandments. They were not able to follow the commandments. ಅವರು ದೇವರ ವಾಕ್ಯಗಳನ್ನಾಗಲಿ ಪ್ರವಾದಿಗಳು ಹೇಳಿದಂಥ ಮಾತುಗಳನ್ನಾಗಲಿ ಕೈಕೊಂಡು ನಡೆಯೋದನ್ನಾಗಲಿ ಅಥವಾ ಅದರ ಪಾಲನೆಯನ್ನು ಮಾಡೋದರಲ್ಲಿ ತಪ್ಪಿ ಹೋಗ್ತಾ ಇದ್ರು. They were failing to follow the commandment of God. They were failing to stand in the commandment of God. ದೇವರು ಅವರಿಗೆ ಹೇಳ್ತಾ ಇದ್ದಾರೆ, ನೀವು ತಪ್ಪು ಮಾಡಬೇಡ್ರಿ, ನೀವು ಕೊಲೆಗಳನ್ನು, ಸುಲಿಗೆಗಳನ್ನು, ದರೋಡೆಗಳನ್ನು, ಹಾದರವನ್ನು ಮಾಡಬೇಡ್ರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಇತರ ದೇವಗಳನ್ನು ಪೂಜಿಸಬೇಡ್ರಿ ಅಂತ ದೇವರು ಹೇಳ್ತಾರೆ. God is telling, do not worship other gods. God is telling, do not do idolatry, do not commit sin, do not do adultery, do not murder, do not steal, do not cheat. But people were doing the same thing on and on. So God was silent for more than 400 years. He was silent. ಆತನು 400 ವರ್ಷ ತನ್ನ ಜನರೊಂದಿಗೆ ಮಾತನಾಡುವುದನ್ನು ನಿಲ್ಲಿಸ್ತಾನೆ. ಮತ್ತಾಯನ ಸುವಾರ್ತೆಯ ಪ್ರಾರಂಭದಲ್ಲಿ ನಾವು ನೋಡ್ತೇವೆ ಅಂತಂದ್ರೆ, ಇಲ್ಲಿ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ ಅಂದರೆ, ಅಲ್ಲಿ ದೇವರ ಏನಂತಂದ್ರೆ ಕರ್ತನ ಮಾರ್ಗವನ್ನು ಸಿದ್ಧ ಮಾಡೋದಕ್ಕೋಸ್ಕರವಾಗಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಮಾತು. ಐಸಾಯ ಚಾಪ್ಟರ್ ಹಿಯರ್ ಇಟ್ ಸೈಸ್ ಇನ್ ಮ್ಯಾಥ್ಯೂ ಚಾಪ್ಟರ್ 3 ವರ್ಸ್ 3, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಮಾರ್ಗವನ್ನು ಸರಾಗ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವಿದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. Matthew chapter 3 verse 3, for this is he that was spoken of by the prophet Isaiah, saying, the voice of one crying in the wilderness, prepare ye the way of the Lord, make his path straight. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ, ಸ್ನಾನಿಕನಾದ ಯೋಹಾನನ ಸೇವೆಯ ಪ್ರಾರಂಭದಲ್ಲಿ ಆತನು ಹೇಳ್ತಾ ಇದ್ದಾನೆ ಅಂತಂದ್ರೆ, ದೇವರ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. Repent ye, for the kingdom of God is at hand. He's telling, repent, ಪಶ್ಚಾತ್ತಾಪ ಪಡ್ರಿ. ನೀವು ಮಾಡಿದಂಥ ಪಾಪಕ್ಕಲೆಗೆ ಅನುಗುಣವಾಗಿ, ನೀವು ಮಾಡಿದಂಥ ದ್ರೋಹಕ್ಕೆ ಅನುಗುಣವಾಗಿ, ನೀವು ದೇವರ ವಿರುದ್ಧವಾಗಿ ನಡೆದುಕೊಂಡಂಥ ಎಲ್ಲ ಕಾರ್ಯಗಳ ವಿರುದ್ಧವಾಗಿ ಏನು ಮಾಡ್ರಿ, ನೀವು ಪಶ್ಚಾತ್ತಾಪ ಪಡ್ರಿ. ದೇವರ ಹತ್ರ ಕ್ಷಮಾಪಣೆಯನ್ನು ಕೇಳಿಕೊಳ್ಳ್ರಿ. ನಿಮ್ಮನ್ನೇನಂತಂದ್ರೆ ದೇವರ ಮಾರ್ಗಕ್ಕೆ ಸಿದ್ಧ ಮಾಡಿಕೊಳ್ಳ್ರಿ. ಯಾಕೆ? ದೇವರ ರಾಜ್ಯ ಸಮೀಪವಾಗ್ತಾ ಇದೆ. ದ ಕಿಂಗ್ಡಮ್ ಆಫ್ ದ ಗಾಡ್ ಇಸ್ ಕಮಿಂಗ್. ಸೊ ರಿಪೆಂಟ್ ಅಂಡ್ ಟರ್ನ್ ಟುವರ್ಡ್ಸ್ ಗಾಡ್. ಟರ್ನ್ ಟುವರ್ಡ್ಸ್ ದ ಕಿಂಗ್ಡಮ್ ಆಫ್ ಹೆವನ್. He was the one who was preparing the way for the Lord. ಆತನು ಯೇಸು ಕ್ರಿಸ್ತನ ಮುಂಚಿತವಾಗಿ ಬಂದು 6 ತಿಂಗಳ ಮುಂಚಿತವಾಗಿ, ಯೇಸು ಕ್ರಿಸ್ತನ ಹುಟ್ಟುವುದಕ್ಕಿಂತ 6 ತಿಂಗಳ ಮುಂಚೆ ಹುಟ್ಟಿ ಆತನು ಏನು ಮಾಡ್ತಾನೆ ಅಂತಂದರೆ ಕರ್ತನ ದಾರಿಯನ್ನು ಸಿದ್ಧವನ್ನು ಮಾಡ್ತಾ ಇದ್ದಾನೆ. ಆತನು ಕೂಗಿ ಹೇಳ್ತಾ ಇದ್ದಾನೆ, ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಪಶ್ಚಾತ್ತಾಪ ಪಡ್ರಿ. ರಿಪೆಂಟೆನ್ಸ್. He was telling, repent because the kingdom of God is at hand. ಯಾವಾಗೆಲ್ಲ ನೀನು ದೇವರ ರಾಜ್ಯ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದೆಯೋ, when you are crying to the Lord and saying in the Lord's prayer, thy kingdom come, when you are saying that, that means if the kingdom of the God has to come in you, ನಿನ್ನಲ್ಲಿ ದೇವರ ರಾಜ್ಯ ಬರಬೇಕಾದ್ರೆ ನಿನ್ನಲ್ಲಿ ಪಶ್ಚಾತ್ತಾಪ ಮೊದಲು ಹುಟ್ಕೊಳ್ಬೇಕು. If the kingdom of God has to come in you, you have to repent and turn towards and prepare yourself for the kingdom of God.
ದೇವರ ರಾಜ್ಯಕ್ಕೋಸ್ಕರ ನೀನು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಂಬ ಉದ್ದೇಶದಿಂದ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತಂದರೆ, ನಿನ್ನ ರಾಜ್ಯ ಬರಲಿ. ನಿನ್ನ ರಾಜ್ಯಕ್ಕೋಸ್ಕರ ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ. ಐ ಹ್ಯಾವ್ ಪ್ರಿಪೇರ್ಡ್ ಮೈ ಸೆಲ್ಫ್ ಫಾರ್ ಯುವರ್ ಕಿಂಗ್ಡಮ್. ಐ ಆಮ್ ರಿಪೆಂಟಿಂಗ್. ಐ ಆಮ್ ಬ್ರಿಂಗಿಂಗ್ ದ ಫ್ರೂಟ್ಸ್ ಫಾರ್ ಯುವರ್ ಕಿಂಗ್ಡಮ್. ನಿನ್ನ ರಾಜ್ಯಕ್ಕೆ ಅನುಗುಣವಾದಂಥ ಫಲಗಳನ್ನು ನಾನು ಕೊಡ್ತೇನೆ ಸ್ವಾಮಿ. ಪಶ್ಚಾತ್ತಾಪದ ಮೂಲಕವಾಗಿ ನನ್ನನ್ನು ನಾನು ಸಿದ್ಧ ಮಾಡಿಕೊಳ್ತೇನೆ. ಅದೇ ಮತ್ತಾಯನ ಬರೆಸುವ ವಾರ್ತೆಯಲ್ಲಿ 3ನೇ ಅಧ್ಯಾಯ 6ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 3 ವರ್ಸ್ 6. And were baptized of him in Jordan, confessing their sins. ಮತ್ತಾಯನ ಬರೆಸುವ ವಾರ್ತೆಯಲ್ಲಿ 3ನೇ ಅಧ್ಯಾಯ 6ನೇ ವಚನ. ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಯೋಹಾನನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಾ ಇದ್ರು. They were all waiting for the kingdom of God. ದೇವರ ರಾಜ್ಯ ಬರುವುದಕ್ಕೋಸ್ಕರ ಅವರು ತಾವು ಕಾಯ್ತಾ ಇದ್ದಾರೆ, ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಈಗ ಸ್ನಾನಿಕನಾದ ಯೋಹಾನನು ಬರ್ತಾ ಇದ್ದಾನೆ ಕರ್ತನ ದಾರಿಯನ್ನು ಸಿದ್ಧ ಮಾಡಲಿಕ್ಕೆ. He has come to prepare the way of the Lord. He has come to make paths straight for the Lord. ಕರ್ತನಿಗೋಸ್ಕರ ಮಾರ್ಗವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಯಾವ ಮಾರ್ಗ? ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳಿ ಅವರಿಗೆ ಏನಂತಂದರೆ ಪಾಪಗಳ ಅರಿಕೆಯನ್ನು ಮಾಡಿಸುತ್ತಾ ದೀಕ್ಷಾ ಸ್ನಾನವನ್ನು ಕೊಡ್ತಾ ಇದ್ದಾನೆ. ಅವರಿಗೆ ದೀಕ್ಷಾ ಸ್ನಾನವನ್ನು ಕೊಡ್ತಾ ಇದ್ದಾನೆ. ಹಿ ಈಸ್ ಗಿವಿಂಗ್ ದ ವಾಟರ್ ಬ್ಯಾಪ್ಟಿಸಮ್, ದ ಕಾನ್ಸಕ್ರೇಷನ್, ದ ಡಿಟರ್ಮಿನೇಷನ್ ವಿತ್ ಅ ಕವನೆಂಟ್. ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ, ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ, ನಿರ್ಧರಿಸಿಕೊಳ್ತಾ ಇದ್ದಾರೆ. ನಾವೇನಂತಂದರೆ ದೇವರ ರಾಜ್ಯಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ತೇವೆ. We are going to prepare ourselves for the kingdom of God. The kingdom of the God is at hand. We will repent. We will take the baptism. We will repent and take the baptism. ನಾವು ಏನಂತಂದರೆ ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ದೇವರ ರಾಜ್ಯಕ್ಕೋಸ್ಕರ ನಮ್ಮನ್ನು ಸಿದ್ಧ ಮಾಡಿಕೊಳ್ತೇವೆ. 8ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 8. ಮತ್ತಾಯನ ಬರೆಸುವ ವಾರ್ತೆಯಲ್ಲಿ 6ನೇ ಅಧ್ಯಾಯ 8ನೇ ವಚನ. ನೀವು ಮಾನಸಾಂತರ ಹೊಂದಿರುವಿರಿ ಎಂಬುದಕ್ಕೆ ಯೋಗ್ಯವಾದ ಫಲವನ್ನು ತೋರಿಸಿರಿ. ಇಫ್ ಯು ಸೇ ದಟ್ ಯು ಹ್ಯಾವ್ ರಿಪೆಂಟೆಡ್, show the fruits of repentance. Bring forth therefore fruits meant for repentance. ಅಂದರೆ ಹಳೆಯ ಸ್ವಭಾವಗಳನ್ನು, ಹಳೆಯ ಚಟಗಳನ್ನು, ಹಳೆಯ ಮಾತುಗಳನ್ನು, ಹಳೆಯ ಸ್ವಭಾವವನ್ನು, ಹಳೆಯ ವ್ಯವಹಾರವನ್ನು, ಹಳೆಯ ಸಂಗತಿಗಳನ್ನು ನೀನು ಪುನಃ ಮಾಡುವಂಥವನಾಗಿದ್ದರೆ, ನೀನು ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ ನಿನ್ನ ಆಲೋಚನೆಗಳು ಬದಲಾಗದೆ ಹೋಗಿದ್ರೆ, if your thoughts had not changed after water baptism, that means you have no fruits of repentance in you. ಯಾವ ವಿಷಯಕ್ಕೋಸ್ಕರ ನೀನು ಪಶ್ಚಾತ್ತಾಪ ಪಟ್ಟಿದ್ದೀಯ? ನೀನು ಯಾವ ಪಾಪಗಳನ್ನು ಪೂರ್ವದಲ್ಲಿ ಮಾಡ್ತಾ ಇದೆಯೋ ಅದನ್ನು ಮಾಡಬಾರ್ದಂತ ಹೇಳಿ ನೀನು ತೀರ್ಮಾನ ತೆಗೆದುಕೊಂಡು ದೀಕ್ಷಾಸ್ನಾನ ತೆಗೆದುಕೊಂಡಿರ್ತೀನಿ. ಯು ಆರ್ ರಿಪೆಂಟಿಂಗ್ ಫಾರ್ ಯುವರ್ ಸಿನ್ಸ್, ಯು ಆರ್ ರಿಪೆಂಟಿಂಗ್ ಫಾರ್ ಯುವರ್ ಟ್ರೆಸ್ಪಾಸಸ್, ಯು ಆರ್ ರಿಪೆಂಟಿಂಗ್ ಫಾರ್ ಯುವರ್ ಟ್ರಾನ್ಸ್ಗ್ರೆಷನ್ಸ್. ನೀನು ನಿನ್ನ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡ್ತಾ ಇದೆಯಾ? ನಿನ್ನ ದ್ರೋಹಗಳಿಗೆ, ಅಪರಾಧಿಗಳಿಗೋಸ್ಕರ ನೀನು ಪಶ್ಚಾತ್ತಾಪ ಪಟ್ಟು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತಾ ಇದೆಯಾ? ಯು ಆರ್ ಟೇಕಿಂಗ್ ದ ವಾಟರ್ ಬ್ಯಾಪ್ಟಿಸಮ್, the covenant with God, saying that I will not follow the old habits. ನಾನು ಪೂರ್ವದಾದಂಥ ಸ್ವಭಾವಗಳನ್ನಾಗಲಿ, ನನ್ನ ಪೂರ್ವ ಮನುಷ್ಯನನ್ನಾಗಲಿ ನಾನು ಹಿಂಬಾಲಿಸುವುದಿಲ್ಲ. ಪೂರ್ವ ಚಟಗಳನ್ನಾಗಲಿ, ಪೂರ್ವ ಆಲೋಚನೆಗಳನ್ನಾಗಲಿ, ಪೂರ್ವದಲ್ಲಿದ್ದಂಥ ಮಾತುಗಳನ್ನಾಗಲಿ ಹಿಂಬಾಲಿಸುವುದಿಲ್ಲ. ದೇವರಿಗೋಸ್ಕರ ನಾನು ಹೊಸದಾಗಿ ಹುಡ್ತೇನೆ ಅಂತ ಹೇಳಿ ನೀನು ತೀರ್ಮಾನ ತೆಗೆದುಕೊಂಡು ಪಶ್ಚಾತ್ತಾಪದಿಂದ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತಾ ಇದ್ದೀಯ. ಯು ಆರ್ ಟೇಕಿಂಗ್ the water baptism with repentance for your sins, your transgressions. But if after baptism, if you're still continuing doing that, that means there are no fruits of repentance in you. ನೀನು ಪಶ್ಚಾತ್ತಾಪ ಪಟ್ಟಿದ್ದೀಯ ನಿನ್ನ ಪಾಪಗಳಿಗೋಸ್ಕರ, ನಿನ್ನ ದ್ರೋಹಗಳಿಗೋಸ್ಕರ ನೀನು ಪಶ್ಚಾತ್ತಾಪ ಪಟ್ಟಿದ್ದೀಯ. ಆದರೆ ನೀನು ಅದರ ಫಲವನ್ನು ತರದೆ ಹೋದರೆ, ನೀನು ಪೂರ್ವದಲ್ಲಿ ಶಾಪವನ್ನು ಕೊಡುವಂಥವನಾಗಿದ್ದರೆ ನಿನ್ನ ಫಲ ಏನಾಗಿರ್ಬೇಕಂದ್ರೆ, ನೀನು ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ ನಿನ್ನ ಬಾಯಲ್ಲಿ ಆಶೀರ್ವಾದಗಳು ಬರಬೇಕು. ನಿನ್ನ ಪೂರ್ವದಲ್ಲಿ ಕೆಟ್ಟ ಆಲೋಚನೆಗಳನ್ನು ಮಾಡುವಂಥ ವ್ಯಕ್ತಿ ಆಗಿದ್ದರೆ, ನೀನು ದೀಕ್ಷಾಸ್ನಾನ ಆದ ನಂತರ your thoughts should be pure, your thoughts should be holy.
ನೀನು ಕೆಟ್ಟ ಅಭ್ಯಾಸಗಳನ್ನು ಮಾಡುವಂಥ ವ್ಯಕ್ತಿ ಆಗಿದ್ದರೆ, ಪೂರ್ವದಲ್ಲಿ ನೀನು ಹಾಗಿರುವುದಾಗಿದ್ದರೆ, ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ ಮೇಲೆ ಅಭ್ಯಾಸಗಳನ್ನು ಪುನಃ ನೀನು ಮಾಡಬಾರದು. ಬಿಕಾಸ್ ಯು ಆರ್ ನಾಟ್ ಬ್ರಿಂಗಿಂಗ್ ದ ಫ್ರೂಟ್ಸ್ ಆಫ್ ರಿಪೆಂಟೆನ್ಸ್. ನೀನು ದೀಕ್ಷಾ ಸ್ನಾನವಾದ ನಂತರ ಹಳೆಯ ಸ್ವಭಾವಗಳನ್ನು, ಹಳೆಯ ಚಟಗಳನ್ನು, ಹಳೆಯ ಮಾತುಗಳನ್ನು, ಹಳೆಯ ಗುಣಗಳನ್ನು ನೀನು ತೋರಿಸ್ತಾ ಇದ್ರಿ. ಇಫ್ ಯು ಆರ್ ಶೋಯಿಂಗ್ ದ ಓಲ್ಡ್ ಹ್ಯಾಬಿಟ್ಸ್, ದ ಓಲ್ಡ್ ಥಾಟ್ಸ್, ದ ಓಲ್ಡ್ ಸಿನ್ಸ್ even after baptism, that means your fruits are not of still yet repentance. ನೀನು ಪಶ್ಚಾತ್ತಾಪದ ಫಲಗಳು ನಿನ್ನಲ್ಲಿ ಬರಲಿಲ್ಲ. That's why John is telling, bring forth the fruits of repentance. ಆತನು ಹೇಳ್ತಾ ಇದ್ದಾನೆ, ನೀವು ಮಾನಸಾಂತರ ಹೊಂದಿದ್ದರುವುದಾಗಿದ್ದರೆ ಅದಕ್ಕೆ ಯೋಗ್ಯವಾದ ಫಲಗಳನ್ನು ತೋರಿಸಿರಿ. Bring forth the fruits of repentance. ಯೋಹನನ ಬರೆಸುವ ವಾರ್ತೆಯಲ್ಲಿ 3ನೇ ಅಧ್ಯಾಯ 3ನೇ ವಚನ. ಜಾನ್ ಚಾಪ್ಟರ್ 3 ವರ್ಸ್ 3. ಇಲ್ಲಿ ಯೇಸು ಸ್ವಾಮಿಯ ಬಳಿಗೆ ಒಬ್ಬ ಯಾಜಕನು ಬರ್ತಾ ಇದ್ದಾನೆ. ಒಬ್ಬ ಯಾಜಕನು, ಏನಂತಂದ್ರೆ ಒಬ್ಬ ಪರಿಸಾಯ ಬರ್ತಾ ಇದ್ದಾನೆ. ನಿಕೋದೇಮ ಎಂಬ ಹಿರಿಯ ಸಭೆಯ ಒಬ್ಬ ಪರಿಸಾಯನು ಇಲ್ಲಿ ಬರ್ತಾ ಇದ್ದಾನೆ. ಆತನು ಯೇಸು ಸ್ವಾಮಿಯ ಹತ್ರ ಬಂದು ಕೇಳ್ತಾ ಇದ್ದಾನೆ, ಸ್ವಾಮಿ, ಗುರುವೇ, ನೀನು ದೇವರ ಬಳಿಯಿಂದ ಬಂದ ಬೋಧಕನೆಂದು ನಾನು ಬಲ್ಲೆ. ನೀನು ಮಾಡುವ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅವನು ಎದಕ್ಕೋಸ್ಕರ ಬಂದಿದ್ದಂದ್ರೆ, ದೇವರ ಕುರಿತಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರ, ದೇವರ ರಾಜ್ಯದ ಕುರಿತಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರ, ದೇವರ ಸಂಗತಿಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ರಾತ್ರಿ ಸಮಯದಲ್ಲಿ ಯೇಸು ಸ್ವಾಮಿಯ ಬಳಿಗೆ ಬರ್ತಾ ಇದ್ದಾನೆ. ಆಗ ಯೇಸು ಅವರಿಗೆ ಹೇಳಿದ ಮಾತೇನೆಂದರೆ, ನಾನು ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ನೀನು ಯಾವಾಗ ಸಿದ್ಧ ಮಾಡಿಕೊಳ್ತಾ ಇದ್ದೀವಿ? ವೆನ್ ಯು ಆರ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್, ವೆನ್ ಯು ಆರ್ ಪ್ರೇಯಿಂಗ್ ದ ಪ್ರೇಯರ್, ದೈ ಕಿಂಗ್ಡಮ್ ಕಮ್. ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಪರಲೋಕದ ಪ್ರಾರ್ಥನೆ, ನಿನ್ನ ರಾಜ್ಯ ಬರಲಿ ಅಂತ ಹೇಳಿ. ಆ ರಾಜ್ಯ ಬರ್ತಾ ಇರುವಾಗ ನೀನು ಎಷ್ಟು ನಿನ್ನನ್ನು ಆ ರಾಜ್ಯಕ್ಕೆ ಸಿದ್ಧ ಮಾಡಿಕೊಳ್ಳಿದ್ದೀವಿ? How much have you prepared yourself for the kingdom of God? You have been praying, thy kingdom come. When you are praying, thy kingdom come, but if you are not preparing yourself for the kingdom of God, to see the kingdom of God, Jesus is telling to Nicodemus the Pharisee, who is from a elderly person. He's an elderly person. ಆತನೇನಂದ್ರೆ he is a member of the council, elder member of the council. ಅಲ್ಲಿ ಸಭಾ ಮಂದಿರದ ಒಬ್ಬ ಅಧಿಕಾರಿ ಆತನಾಗಿದ್ದಾನೆ, ಹಿರಿಯ ಸೇವಕನಾತನಾಗಿದ್ದಾನೆ. ಆತನ ಬಂದು ಕೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಆತನಿಗೆ ಹೇಳ್ತಾ ಇದ್ದಾರೆ, Jesus answered and said unto him, Verily, verily, I say unto thee, except a man be born again, he cannot see the kingdom of God. ಹೊಸದಾಗಿ ಹುಟ್ಟಬೇಕು. We should be born again, not with the flesh. ಈಗಾಗಲೇ ನಾವು ಮಾಂಸದಿಂದ, ಶರೀರದಿಂದ ಹುಟ್ಟಿ ಬಂದಿದ್ದೇವೆ. We are already born with flesh, but we have to be reborn again with the baptism. ದೀಕ್ಷಾ ಸ್ನಾನದ ಮೂಲಕವಾಗಿ ಹೊಸ ತೀರ್ಮಾನದೊಂದಿಗೆ ನಾನು ಹುಟ್ಟಿ ಬರಬೇಕಾಗಿದೆ. ದೇವರ ರಾಜ್ಯವನ್ನು ಕಾಣಬೇಕಾಗಿದ್ದರೆ ಐ ಶುಡ್ ಬಿ ಬಾರ್ನ್ ಅಗೈನ್. ನಾನು ಹೊಸದಾಗಿ ಹುಟ್ಟಬೇಕು. ನಾನು ತೀರ್ಮಾನದ ಮೇಲೆ ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ನಾನು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ ಮೇಲೆ ಆ ತೀರ್ಮಾನದ ಮೇಲೆ ನಿಂತ್ಕೊಳ್ಬೇಕು. ನಾನು ಬದುಕಿದರೂ ಸತ್ತರೂ ಕ್ರಿಸ್ತನಿಗಾಗಿ ಜೀವಿಸ್ತೇನಂತ ಹೇಳಿದಂಥ ಮಾತು, ಅದರ ಮೇಲೆ ನಾನು ನಿಲ್ಲಬೇಕು. When you take a vow, when you take a decision at the time of baptism that I will live and die for Christ, stand in that word. ಆ ವಾಕ್ಯದಲ್ಲಿ, ಆ ಮಾತಿನಲ್ಲಿ ನಿಂತ್ಕೋ. ಏನಂತಂದ್ರೆ, ನಾನು ದೇವರಿಗೋಸ್ಕರ ಬದುಕಿದರೂ ಸತ್ತರೂ ದೇವರಿಗೋಸ್ಕರ ನಿಂತ್ಕೊಳ್ತೇನೆ. ನಾನು ನಿಂತ್ಕೊಳ್ಬೇಕಾಗಿದೆ. ಮುಂದೆ ಅದೇ ಅಧ್ಯಾಯದಲ್ಲಿ 6ನೇ ವಚನ, ನಿಕೋದೇಮನಿಗೆ ಒಂದು ಪ್ರಶ್ನೆ ಬಂತು, ದೇವರೇ, ನಾನು ತಿರುಗಿ ಹೆಂಗೆ ಹುಟ್ಟಬೇಕು ಸ್ವಾಮಿ? ಆಲ್ರೆಡಿ ನಾನೀಗ ಮುದುಕನಾಗಿದ್ದೇನೆ. Nicodemus is telling Jesus that I'm old now. How I can be reborn? Jesus is telling in chapter 5, in 3 chapter words, chapter 3 verse 5, John chapter 3 verse 5. ಯೋಹಾನ 3:5 ಹೇಳ್ತಾ ಇದ್ದಾರೆ, Jesus answered, Verily, verily, I say unto thee, except a man be born of water
and of the Spirit, he cannot enter into the kingdom of God. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಮತ್ತು ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯದಲ್ಲಿ ಪ್ರವೇಶಿಸಲಾರನು. Here Jesus is telling very clearly to Nicodemus that a Christian has to be born again with water and with spirit. ಒಬ್ಬ ಕ್ರೈಸ್ತನು ಹೊಸದಾಗಿ ಹುಟ್ಟಬೇಕಾಗಿದ್ದರೆ ಆತನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕಾಗಿದೆ. He should be born by the water and by the spirit. ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕಾಗಿದೆ. ಇಲ್ಲಿ ಯೇಸು ಸ್ವಾಮಿ ಸೂಚನೆ ಕೊಡ್ತಾ ಇದ್ದಾರೆ. We should be baptized. We should die for our sins. We should repent our sins. ನಾವು ಪಾಪದ ಪಾಲಿಗೆ ಸತ್ತವರಾಗಿ ಕ್ರಿಸ್ತನಿಗೋಸ್ಕರ ಜೀವಿಸುವುದಕ್ಕೋಸ್ಕರವಾಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕಾಗಿದೆ. We should take water baptism with a vow and with a decision that we will die for our sins and we will rise again with Christ for his glory to see the kingdom of God. ದೇವರ ರಾಜ್ಯವನ್ನು ನೋಡುವುದಕ್ಕಾಗಿ, ದೇವರ ರಾಜ್ಯವನ್ನು ಸೇರುವುದಕ್ಕೋಸ್ಕರವಾಗಿ ನಾವು ಹೊಸದಾಗಿ ಹುಟ್ಟಬೇಕಾಗಿದೆ. ಯಾಕಂದ್ರೆ ನೋಡ್ರಿ, ಮುಂದಿನ ವಚನ ಹೇಳ್ತದೆ, 6ನೇ ವಚನ ಹೇಳ್ತದೆ, and that which is born of flesh is flesh and that which is born of the spirit is spirit. 6ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. Here Jesus is telling to Nicodemus, whichever is born of flesh is flesh and whichever is born of spirit is spirit. ನೀನು ಹೊಸದಾಗಿ ಹುಟ್ಟಬೇಕೆಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಸೊ ದ ಬರ್ತ್, ರೀಬಾರ್ನ್ ಫಾರ್ ಅವರ್ ಲೈಫ್ಸ್ ಶುಡ್ ಹ್ಯಾಪನ್. ನಮ್ಮ ಜೀವಿತದಲ್ಲಿ ಈ ಹೊಸದಾದ ಹುಟ್ಟುವಿಕೆ ಪ್ರಾರಂಭವಾಗಬೇಕಾಗಿದೆ. ಯೇಸು ಸ್ವಾಮಿಯು ಕೂಡ 30 ವರ್ಷದವನಾಗಿರುವಾಗ ಸ್ನಾನಿಕನಾದ ಯೋಹಾನನ ಬಳಿಗೆ ಬರುತ್ತಾನೆ. ಮ್ಯಾಥ್ಯೂ ಚಾಪ್ಟರ್ 3 ವರ್ಸ್ 13, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ ಅಲ್ಲಿ 13ನೇ ವಚನ. ಯೇಸು ದೀಕ್ಷಾಸ್ನಾನ ಮಾಡಿಸಿಕೊಂಡದ್ದು. Jesus came to be baptized. Then cometh Jesus from Galilee to Jordan unto John to be baptized of him. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 13ನೇ ವಚನ. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದಾನ್ ಹೊಳೆಯ ಬಳಿ ಬಂದನು. ಇಟ್ಸ್ ಯುವರ್ ಓನ್ ಡಿಸಿಷನ್. ನಿನ್ನ ಸ್ವಂತ ತೀರ್ಮಾನವನ್ನು ನೀನು ತೆಗೆದುಕೊಳ್ಳಬೇಕಾಗಿದೆ. ಇಲ್ಲಿ ಯೇಸು ಸ್ವಾಮಿ ತೀರ್ಮಾನವನ್ನು ತೆಗೆದುಕೊಂಡು ಗಲಿಲಾಯದಿಂದ ಯೋಹಾನನು ಇರುವಂಥ ಯೋರ್ದಾನ್ ಹೊಳೆಗೆ ಬರ್ತಾ ಇದ್ದಾರೆ. ದೀಕ್ಷಾಸ್ನಾನ ಅನ್ನುವಂಥದ್ದು ನಿನ್ನ ಸ್ವಂತ ತೀರ್ಮಾನವಾಗಿರಬೇಕು. ಎಲ್ಲ ಮುಗಿದ ಮೇಲೆ ತೀರ್ಮಾನ ತಗೊಳ್ಳೋದಲ್ಲ. ಸಾಯುವಾಗ ಕೆಲವರು ತಗೊಳ್ತಾರೆ. ಏನಂದ್ರೆ, ವೆನ್ ಪೀಪಲ್ ಆರ್ ಅಟ್ ದ ಡೆತ್ ಬೆಡ್, ದೇ ಥಿಂಕ್ ಆಫ್ ಟೇಕಿಂಗ್ ವಾಟರ್ ಬ್ಯಾಪ್ಟಿಸಮ್, ದೇ ಥಿಂಕ್ ಆಫ್ ಟೇಕಿಂಗ್ ದ ಲಾರ್ಡ್ಸ್ ಸಪ್ಪರ್, ದೇ ಥಿಂಕ್ ಆಫ್ ಟೇಕಿಂಗ್ ದ ಬ್ಯಾಪ್ಟಿಸಮ್ ಅಂಡ್ ಲಾರ್ಡ್ಸ್ ಸಪ್ಪರ್ ಅಂಡ್ ದೇ ಥಿಂಕ್ ದಟ್ ದೇ ವಿಲ್ ಗೋ ಟು ಹೆವನ್. ಅವ್ರು ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಕೊನೆಯ ಕ್ಷಣದಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಕೊನೆಯ ಕ್ಷಣದಲ್ಲಿ ಕರ್ತನ ಭೋಜನ ತೆಗೆದುಕೊಂಡ್ರೆ ನಾವು ಪರಲೋಕ ರಾಜ್ಯ ಸೇರ್ತೇವೆ ಅಂತ. ದಟ್ಸ್ ಅ ರಾಂಗ್ ಕನ್ಸೆಪ್ಷನ್. ಅದು ತಪ್ಪಾದ ಮನೋಭಾವನೆ. ನೀನು ಬದುಕಿರುವಾಗಲೇ, ನೀನು ಯೌವನದಲ್ಲಿರುವಾಗಲೇ ವಾಕ್ಯ ಹೇಳ್ತದೆ, ಇಟ್ ಈಸ್ ಬೆಟರ್ ಫಾರ್ ಅ ಯೂತ್ ಟು ಬೇರ್ ಇಸ್ ಯೋಕ್. ಯವನಸ್ಥನು ಏನಂತಂದ್ರೆ, ಯವನ ಪ್ರಾಯದಲ್ಲಿ ನೊಗ ಹೊರುವುದು ಲೇಸು. ಯು ಶುಡ್ ಬೇರ್ ದ ಯೋಕ್ ಇನ್ ಯುವರ್ ಯೂತ್. ಯು ಶುಡ್ ಟೇಕ್ ಅ ಡಿಸಿಷನ್ ಇನ್ ಯುವರ್ ಯೂತ್ ವೆನ್ ಯು ಆರ್ ಸ್ಟ್ರಾಂಗ್, ನಾಟ್ ವೆನ್ ಯು ಆರ್ ಟೂ ಓಲ್ಡ್. ಯಾವಾಗ ನೀನು ತುಂಬ ವಯಸ್ಸಿನವನಾಗಿರ್ತೀವಿ, ಹೋಗಿ ಈಗೆಲ್ಲವನ್ನು ಅನುಭವಿಸಿ ಎಲ್ಲ ಲೋಕದಲ್ಲಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಮಾಡಿ ಕೊನೆಯ ಕ್ಷಣದಲ್ಲಿ ದೇವರೇ ನಾನು ಈಗ ನಿನಗೋಸ್ಕರ ಬದುಕ್ತೇನೆ, ಸಾಯ್ತೇನೆ ಅಂತ ಹೇಳುವುದಲ್ಲ. ಯು ಶುಡ್ ಟೇಕ್ ದ ಡಿಸಿಷನ್ ವೆನ್ ಯು ಆರ್ ಸ್ಟ್ರಾಂಗ್. ನೀನು ನಿನ್ನ ಏನಂತಾರೆ ಬಲವುಳ್ಳವನಾಗಿರುವಾಗ, ನೀನು ಶಕ್ತಿವಂತವನಾಗಿರುವಾಗ, ನೀನು ನಿನ್ನ ಯವನ ಪ್ರಾಯದಲ್ಲಿರುವಾಗ, ನಿನಗೆ ಬಲ ಇರುವಾಗ ನೀನು ದೇವರ ಕಡೆಗೆ ತಿರುಗಿಕೊಳ್ಬೇಕಾಗಿದೆ, ದೇವರಿಗೋಸ್ಕರ ಬದುಕಬೇಕಾಗಿದೆ. ಮೆತುಶೆಲನ ತಂದೆ ಆದಂಥ ಹನೋಕನ ಕುರಿತಾಗಿ ನೋಡ್ತೇವೆ. ವಿ ಸಿ ಅಬೌಟ್ ಮೆತುಶೆಲೈಸ್ ಫಾದರ್ ಇನೋಕ್. He lived 65 years for himself. He had children and he walked 300 years with God. 300 ವರ್ಷ ಆತನು ದೇವರೊಟ್ಟಿಗೆ
ನಡೀತಾ ಇದ್ದಾನೆ. 65 years, 65 ವರ್ಷ ತಾನು ತನ್ನ ಕುಟುಂಬದವರೊಂದಿಗೆ, ಮಕ್ಕಳೊಂದಿಗಿದ್ದಾನೆ. 300 ವರ್ಷ ದೇವರೊಂದಿಗೆ ನಡೀತಾ ಇದ್ದಾನೆ. ಈಸ್ ರೆಗ್ಯುಲರ್ಲಿ ವಾಕಿಂಗ್ ವಿತ್ ಗಾಡ್. ಹಿ ಈಸ್ ಪ್ಲೀಸಿಂಗ್ ಗಾಡ್. ದೇವರ ಏನಂತಂದ್ರೆ ಮಾತುಗಳಿಗೆ ಆತನು ವಿಧೇಯನಾಗ್ತಾ ಇದ್ದಾನೆ. ದೇವರ ಮಾತುಗಳನ್ನು ಕೇಳ್ತಾ ಇದ್ದಾನೆ. ಆತನು ದೇವರೊಂದಿಗೆ ನಡೀತಾ ಇದ್ದುದರಿಂದ ಗಾಡ್ ಟುಕ್ ಹಿಮ್ ವಿತ್ ಹಿಮ್ ಟು ಹೆವನ್. ದೇವರು ಹನೋಕನನ್ನು ತೆಗೆದುಕೊಂಡು ಹೋದ್ರು ಅಂತ ಹೇಳ್ತದೆ. ಬದುಕಿರುವಾಗಲೇ ಹನೋಕನನ್ನು ತೆಗೆದುಕೊಂಡು ಹೋದ್ರು. ನೀನು ದೇವರಿಗೋಸ್ಕರ ಬದುಕುತ್ತಾ ನಡಿಬೇಕಾಗಿದೆ, ಸಾಯುವಾಗ ಅಲ್ಲ. ಯು ಶುಡ್ ಸ್ಟಾರ್ಟ್ ವಾಕಿಂಗ್ ವೆನ್ ಯು ಆರ್ ಅಲೈವ್, ವೆನ್ ಯು ಹ್ಯಾವ್ ಸ್ಟ್ರೆಂತ್ ಇನ್ ಯುವರ್ ಲೈಫ್. ಅಂಡ್ ದ ಬ್ಯಾಪ್ಟಿಸಮ್ ಶುಡ್ ಬಿ ಟೇಕನ್ ಬೈ ಯು. ಅದು ನಿನ್ನ ತೀರ್ಮಾನ, ನೀನು ತೆಗೆದುಕೊಳ್ಬೇಕಾಗಿದೆ. ಇಲ್ಲಿ ಯೇಸು ಸ್ವಾಮಿ ಏನಂತಂದ್ರೆ ಆತನಿಗೆ ಗೊತ್ತಿತ್ತು. ಯಾಕಂದ್ರೆ ಅಲ್ಲಿ ಪರಲೋಕ ರಾಜ್ಯ, ಯೋಹಾನನ ಸಾರಿ ಹೇಳ್ತಾ ಇದ್ದಾನೆ, ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ರಿಪೆಂಟ್, ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಅಟ್ ಹ್ಯಾಂಡ್, ದ ಕಿಂಗ್ಡಮ್ ಆಫ್ ಹೆವನ್ ಈಸ್ ಅಟ್ ಹ್ಯಾಂಡ್. ಈ ಪರಲೋಕ ರಾಜ್ಯ, ಈ ದೇವರ ರಾಜ್ಯ ಏನಂತಂದ್ರೆ ಅದೇನಾಗ್ತದೆ ಅಂತಂದ್ರೆ ನಾನು ನೀನು ಇರುವಂತ ಸಮಯದಲ್ಲಿ ಬರ್ತದೆ. ಅದಕ್ಕೆ ನಾನು ನೀನು ಎಷ್ಟು ಸಿದ್ಧನಾಗಿದ್ದೇನೆ ಈ ಹೊತ್ತು. ಇಫ್ ದ ಕಿಂಗ್ಡಮ್ ಆಫ್ ಗಾಡ್ ಕಮ್ಸ್ ಟುಡೇ, ಇಫ್ ದ ಟ್ರಂಪೆಟ್ ಸೌಂಡ್ಸ್, ಈ ಕ್ಷಣದಲ್ಲಿ ಆಕಾಶದಲ್ಲಿ ತುತ್ತೂರಿ ಊದಲ್ಪಟ್ಟರೆ ನಾನು ನೀನು ಹೋಗುತ್ತೇವಾ ಎಂಬ ಪ್ರಶ್ನೆಯಿಂದ ಏನಂತಂದ್ರೆ ನಾವು ಆಲೋಚನೆ ಮಾಡಬೇಕಾಗಿದೆ. ಇಫ್ ದ ಏಂಜಲ್ಸ್ ಸೌಂಡ್ ದ ಟ್ರಂಪೆಟ್ and Jesus comes in mid-air, in heaven, if he shows up, are we going with him or will be left behind? ನಾವು ಪರಲೋಕಕ್ಕೆ ಒಯ್ಯಲ್ಪಡ್ತೇವೋ ಇಲ್ಲೇ ಬಿಡಲ್ಪಡ್ತೇವೋ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. We should test ourselves. We should see whether we'll be taken with God or we will stay here. ಬಿಡಲ್ಪಡ್ತೇವಾ, ಎತ್ತಲ್ಪಡ್ತೇವಾ ಎಂಬ ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗಿದೆ. ತೀರ್ಮಾನ ನನ್ನದು ಆಗಿರಬೇಕು. ಡೆಸಿಷನ್ ಶುಡ್ ಬಿ ಅವರ್ಸ್. ಜನರು ಹೇಳುತ್ತಾರೆ, ಪ್ರವಾದಿಗಳು ಹೇಳುತ್ತಾರೆ, ಸೇವಕರು ಹೇಳುತ್ತಾರೆ, ಅನೇಕ ಜನರು ನಿನಗೆ ಹೇಳ್ಬೋದು, ಆದರೆ ತೀರ್ಮಾನ ತೆಗೆದುಕೊಳ್ಬೇಕು. ತೀರ್ಮಾನ ತೆಗೆದುಕೊಳ್ಳೋದು ತಡ ಮಾಡಿದರೆ ಮೆನಿ ಪೀಪಲ್ ಮೈಟ್ ಸೇ ಟು ಯು ಟು ಟೇಕ್ ಬ್ಯಾಪ್ಟಿಸಮ್. ದೀಕ್ಷಾಸ್ನಾನ ತೆಗೆದುಕೊಳ್ಳೋದಕ್ಕಾಗಿ ನಿಮಗೆ ಹೇಳ್ತಾ ಇರ್ಬೋದು, ಪ್ರಾರ್ಥನೆಗಳನ್ನು ಮಾಡ್ತಾ ಇರ್ಬೋದು, ಎಚ್ಚರಿಸ್ತಾ ಇರ್ಬೋದು. ಆದರೆ ನೀನು ಸಮಯ ಇರುವಾಗಲೇ ತೆಗೆದುಕೊಳ್ಳೋದಿದ್ದರೆ, ಪಕ್ಕನೆ ನಿನ್ನ ಮರಣ ಬಂದರೆ ನೀನು ಎಲ್ಲಿರುತ್ತೆ? ಇಫ್ ಯು ಡೈ ಟುಡೇ, ಇಫ್ ಜೀಸಸ್ ಕಮ್ಸ್ ಟುಡೇ, ವಿಲ್ ಯು ಬಿ ಇನ್ ಹೆವನ್ ಆರ್ ವಿಲ್ ಯು ಬಿ ಇನ್ ಹೆಲ್ ಆರ್ ಯು ವಿಲ್ ಬಿ ಲೆಫ್ಟ್ ಬಿಹೈಂಡ್? ನೀನು ಪರಲೋಕಕ್ಕೆ ಯೇಸುವಿನೊಂದಿಗೆ ಒಯ್ಯಲ್ಪಡುತ್ತೀಯೋ, ಸತ್ತರೆ ಪರಲೋಕದಲ್ಲಿ ನೀನು ಹೋಗುತ್ತೀಯೋ, ಅಥವಾ ಬಿಡಲ್ಪಡ್ತೀಯೋ, ಅಥವಾ ನರಕಕ್ಕೆ ಹಾಕಲ್ಪಡ್ತೀಯೋ ಎಂಬ ಪ್ರಶ್ನೆಯನ್ನು ನಿನಗೆ ನೀನು ಹಾಕಿಕೊಳ್ಬೇಕು. ತೀರ್ಮಾನ ನೀನು ತೆಗೆದುಕೊಳ್ಬೇಕು. ಯೇಸು ಸ್ವಾಮಿ 30 ವರ್ಷದವರಾಗಿರುವಾಗ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಗಲಿಲಾಯದಿಂದ ಯೋರ್ದನ್ ಹೊಳೆಗೆ ಬರ್ತಾ ಇದ್ದಾರೆ. ಹಿ ಇಸ್ ಕಮಿಂಗ್ ಟು ದ ಪರ್ಸನ್ ಹೂ ಇಸ್ ಗಿವಿಂಗ್ ಬ್ಯಾಪ್ಟಿಸಮ್. ದೀಕ್ಷಾಸ್ನಾನವನ್ನು ಕೊಡುತ್ತಿರುವಂಥ ಯೋಹಾನನ ಬಳಿಗೆ ಯೇಸು ಸ್ವಾಮಿ ಬರುತ್ತಾ ಇದ್ದಾನೆ. ಅದೇ ರೀತಿ ನೀನು ನಿನ್ನ ಮನೆಯಲ್ಲಿರ್ಬೋದು. ಆಲಯಕ್ಕೆ ನೀನು ಬರುವುದಾದರೆ ನಿನ್ನ ವಾಕ್ಯಗಳು, ದೇವರ ವಾಕ್ಯ ನಿನಗೆ ಕೇಳಿಸ್ತದೆ. ದೇವರ ಸೇವಕರ ಬಳಿಗೆ ನೀನು ಬರುವುದಾದರೆ ದೇವರ ಮಾತುಗಳು ನಿನಗೆ ಕೇಳಿಸ್ತದೆ. ನಿನಗೆ ಪ್ರಾರ್ಥನೆಗಳು ಮಾಡಲ್ಪಡ್ತದೆ. ನೀನು ಬರುವುದಕ್ಕೆ ಸಿದ್ಧನಾಗಬೇಕು. ದೇವರ ವಾಕ್ಯ ಹೇಳ್ತದೆ ಏನಂತಂದ್ರೆ, ನೀನು ಒಂದೇ ಹೆಜ್ಜೆಯನ್ನಿಟ್ಟರೆ ದೇವರು ನಿನ್ನ ಹೆಜ್ಜೆ ಇಡುತ್ತಾನೆ. ದೇವರ ಬಳಿಗೆ ಬನ್ರಿ, ಆಗ ಆತ ನಿಮ್ಮ ಬಳಿಗೆ ಬರ್ತಾನೆ. ಕಮ್ ಆನ್ ಟು ಗಾಡ್ ಅಂಡ್ ಗಾಡ್ ವಿಲ್ ಕಮ್ ಆನ್ ಟು ಯು. ಸೊ ಯು ಶುಡ್ ಟೇಕ್ ಅ ಸ್ಟೆಪ್. ನೀನು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ನೀನೇನಂತಂದ್ರೆ ಹೆಜ್ಜೆಯನ್ನಿಡಬೇಕು. ನೀನು ಹೆಜ್ಜೆಯನ್ನಿಡದೆ ಬರೀ ದೇವರು ಮಾಡಬೇಕಂತಂದರೆ ಆಗೋದಿಲ್ಲ. ಯು ಶುಡ್ ಟೇಕ್ ಅ ಸ್ಟೆಪ್ ಆಫ್ ಫೇತ್. ಯು ಶುಡ್ ಮೂವ್, ಕದಲಬೇಕು. ಯು ಶುಡ್ ಅರೈಸ್. ನೀನು ಹೇಳಬೇಕು. ದೇವರ ವಾಕ್ಯ ಹೇಳ್ತದೆ, ಅರೈಸ್ ಅಂಡ್ ಶೈನ್. ಏಳು, ಪ್ರಕಾಶಿಸು, ಏಳಬೇಕು, ಮುಂದೆ ಹೋಗಬೇಕು, ಹೆಜ್ಜೆ ಇಡಬೇಕು. ನೀನು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ನೀನು ಹೊರಡಬೇಕು. ಯೇಸು ಸ್ವಾಮಿ ಹೊರಟರು, ತೀರ್ಮಾನವನ್ನು ತೆಗೆದುಕೊಂಡ್ರು, ದೀಕ್ಷಾಸನ ಮಾಡಿಸಿಕೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದಾರೆ. 14ನೇ ವಚನ, ಆತನಿಗೆ ಯೋಹಾನನು ತಡೆಯುತ್ತಾ, ನಾನೇ ನಿನ್ನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕಾಗಿತ್ತು, ಆದರೆ ನೀನು ನನ್ನ ಬಳಿಗೆ ಬರುವುದೇಕೆ ಎಂದು ಹೇಳಿದ್ದಕ್ಕೆ. Matthew chapter 3 verse 14, but John forbade him, saying, I have need to be baptized of thee. Comest thou
ಟು ಮೀ. ನಾನು ನಿನ್ನಿಂದ ತೆಗೆದುಕೊಳ್ಳಬೇಕಾಗಿದೆ, ನೀನು ನನ್ನ ಬಳಿಗೆ ಬರ್ತಾ ಇದ್ದಿ. ಆಗ ಯೇಸು ಸ್ವಾಮಿ ಹೇಳಿದ ಮಾತು ನೋಡ್ರಿ. ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ನೀತಿಯನ್ನ ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಯೋಹಾನನು ಒಪ್ಪಿಕೊಂಡನು. And Jesus answering said unto him, Suffer it to be so now, for thus it becometh us to fulfill all righteousness. Then he suffered him. ಈಗ ಯೇಸು ಸ್ವಾಮಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವಂಥ ತಾತ್ಪರ್ಯ ಏನಂತಂದ್ರೆ, ಆತನು ತೋರಿಸಿಕೊಡ್ತಾ ಇದ್ದಾನೆ ಏನಂತಂದ್ರೆ, ದೇವರ ರಾಜ್ಯಕ್ಕೆ ನಾವು ಹೊಸದಾಗಿ ಹುಟ್ಟಬೇಕಾಗಿದ್ದರೆ ದೀಕ್ಷಾ ಸ್ನಾನದಿಂದ ಪ್ರಾರಂಭಗೊಳ್ಳಬೇಕು. ಒಬ್ಬನು ನೀರಿನಿಂದಲೂ ಹುಟ್ಟಬೇಕು. ಯೋಹಾನ ಬರೆಸುವ ವಾರ್ತೆಯಲ್ಲಿ 3ನೇ ಅಧ್ಯಾಯ 5ನೇ ವಚನ ನೋಡ್ತೇವೆ. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸೇರಲಾರನು. ದ ಟ್ರೂತ್, ಸತ್ಯ ಏನಂತಂದ್ರೆ, ದೇವರು ಯೇಸು ಸ್ವಾಮಿ ನಿಜ ನಿಜವಾಗಿ ಹೇಳ್ತಾ ಇರುವಂತ ಮಾತು ಏನಂತಂದ್ರೆ, ನೀನು ನೀರಿನಿಂದಲೂ ನಾನು ನೀರಿನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಸೇರ್ಲಿಕ್ಕಾಗುವುದಿಲ್ಲ. ವಿ ಶುಡ್ ಬಿ ಬಾರ್ನ್ ಬೈ ವಾಟರ್ ಅಂಡ್ ಬೈ ಸ್ಪಿರಿಟ್. ಕೆಲವರು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ತಿಳ್ಕೊಂಡಿದ್ದಾರೆ ನಾವು ಪರಲೋಕಕ್ಕೆ ಹೋಗ್ತೇವೆ. ಕೇವಲ ನೀನು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ್ರೆ ಪರಲೋಕಕ್ಕೆ ಹೋಗುವುದಿಲ್ಲ. ಪ್ರಿಯ ಸಹೋದರ ಸಹೋದರಿ, ನೀನು ಆತ್ಮನಿಂದಲೂ ಕೂಡ ಹುಟ್ಟಬೇಕು. ದೀಕ್ಷಾ ಸ್ನಾನ ಅದು ಪ್ರಾರಂಭ ಮಾತ್ರ. ದ ವಾಟರ್ ಬ್ಯಾಪ್ಟಿಸಮ್ ಇಸ್ ಜಸ್ಟ್ ದ ಬಿಗಿನಿಂಗ್. ಯು ಶುಡ್ ಬಿ ರಿಬಾರ್ನ್ ವಿತ್ ದ ಸ್ಪಿರಿಟ್. ನೀನು ಪರಿಶುದ್ಧಾತ್ಮನಿಂದ ತಿರುಗಿ ಹುಟ್ಟಬೇಕು. ನಿನ್ನಲ್ಲಿ ಪರಿಶುದ್ಧಾತ್ಮನು ಬರಬೇಕು. ನಿನ್ನಲ್ಲಿ ದೇವರ ಬೇಡವಾದ ಸಂಗತಿಗಳು ಹೋಗಬೇಕು. When the Holy Spirit comes in you, He will start making you holy. He will remove all the unholy things. ಎಲ್ಲ ಅಪರಿಶುದ್ಧವಾದ ಸಂಗತಿಗಳನ್ನು ಪರಿಶುದ್ಧಾತ್ಮನಿಂದ ತೆಗಿತಾನೆ. ದೇವರಿಗೆ ಬೇಡವಾದ ಸಂಗತಿಗಳನ್ನು ತೆಗಿತಾನೆ. ನಿನ್ನ ಹಳೆಯ ಸ್ವಭಾವಗಳನ್ನು, ಬೇಡವಾದ ಸಂಗತಿಗಳನ್ನು ದೇವರು ನಿನ್ನಿಂದ ತೆಗಿತಾನೆ. God will start cleansing you from inside. The Holy Spirit will start cleansing you from inside. ನಿನ್ನನ್ನು ಆತನು ಶುದ್ಧಿ ಮಾಡ್ತಾನೆ, ನಿನ್ನನ್ನು ಆತನು ಪರಿಶುದ್ಧ ಮಾಡ್ತಾನೆ. ದೇವರಿಗೆ ಬೇಡವಾದ ಸಂಗತಿಗಳನ್ನು ನಿನ್ನ ತೆಗಿತಾನೆ. ಅದಕ್ಕೋಸ್ಕರ ನೀನು ಹೊಸದಾಗಿ ಹುಟ್ಟಬೇಕು. ತೀರ್ಮಾನ ನಿನ್ನದು. ಡಿಸಿಷನ್ ಇಸ್ ಯೋರ್ಸ್. ಇಫ್ ಯು ಹ್ಯಾವ್ ಟು ಸಿ ದ ಕಿಂಗ್ಡಮ್ ಆಫ್ ಗಾಡ್, ಇಫ್ ಯು ವಾಂಟ್ ಟು ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್, ನೀನು ದೇವರಾಜ್ಯವನ್ನು ನೋಡಬೇಕಾಗಿದ್ದರೆ, ದೇವರಾಜ್ಯದಲ್ಲಿ ಸೇರಬೇಕಾಗಿದ್ದರೆ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕಾಗಿದೆ. ಯು ಶುಡ್ ಬಿ ರೀಬಾರ್ನ್ ಅಗೈನ್. ಯಾಕೆಂದರೆ ಶರೀರದಿಂದ ಹುಟ್ಟಿದ್ದು ಶರೀರ, ಆತ್ಮನಿಂದ ಹುಟ್ಟಿದ್ದು ಆತ್ಮ. ದೀಕ್ಷಾ ಸ್ನಾನ ಏನು ಮಾಡ್ತದಂದ್ರೆ, ದ ವಾಟರ್ ಬ್ಯಾಪ್ಟಿಸಮ್, ವಾಟ್ ಇಟ್ ಡಸ್ ಈಸ್ ಯು ಆರ್ ಸಬ್ಮಿಟಿಂಗ್ ಯುವರ್ ಸೆಲ್ಫ್ ಟು ಗಾಡ್ಸ್ ವಿಲ್. ನೀನು ದೇವರ ಚಿತ್ತಕ್ಕೆ ಒಡಂಬಡ್ತಾ ಇದ್ದಿ, ನಿನ್ನನ್ನು ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದಿ. ನೀನು ಪರಿಶುದ್ಧಾತ್ಮನು ನಿನ್ನೊಳಗೆ ಬಂದ ಕಾರ್ಯ ಮಾಡುವುದಕ್ಕಾಗಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಿ. ದ ಮೀನಿಂಗ್ ಆಫ್ ವಾಟರ್ ಬ್ಯಾಪ್ಟಿಸಮ್ ಈಸ್ ಯು ಆರ್ ಕಾನ್ಸಿಕ್ರೇಟಿಂಗ್ ಯುವರ್ ಸೆಲ್ಫ್. ನೀನು ಏನಂತಂದ್ರೆ ನಿನ್ನನ್ನು ಶುದ್ಧಿ ಮಾಡಿಕೊಳ್ತಾ ಇದ್ದಿ, ಸಿದ್ಧನಾಗ್ತಾ ಇದ್ದಿ, ಒಡಂಬಡಿಕೆಗೆ ಒಡಂಬಡುತ್ತಾ ಇದ್ದಿ, ದೇವರ ಹತ್ತಿರಕ್ಕೆ ಬರುವುದಕ್ಕೆ ಸಿದ್ಧನಾಗುತ್ತಾ ಇದ್ದಿ, ನಿನ್ನನ್ನು ಒಪ್ಪಿಸಿಕೊಡ್ತಾ ಇದ್ದಿ. ಅನೇಕ ಸುಳ್ಳುಗಳು ಏನಂತಂದ್ರೆ ನಿನ್ನನ್ನು ಪ್ರಚೋದನೆ ಮಾಡಬಹುದು. ಮೆನಿ ಲೈಸ್ ಮೇ ಟೆಲ್ ಯು ನಾಟ್ ಟು ಟೇಕ್. ಅನೇಕ ಸುಳ್ಳುಗಳು ನಿನ್ನನ್ನು ದೂರ ಇಡಬಹುದು. ಆದರೆ ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಮಾತುಗಳೆಲ್ಲ ಸುಳ್ಳಾಗಿದೆ. ದೇವರ ವಾಕ್ಯ ಏನು ಹೇಳ್ತದೋ ಅದು 100% ಸತ್ಯವಾಗಿದೆ. ವಾಟ್ ಎವರ್ ಜೀಸಸ್ ಟೆಲ್ಸ್ ಇನ್ ದ ಬೈಬಲ್ ಇಸ್ ಟ್ರೂತ್ ಅಂಡ್ ನಥಿಂಗ್ ಎಲ್ಸ್. ಸತ್ಯವನ್ನು ಬಿಟ್ಟು ದೇವರು ಯಾವತ್ತನ್ನು ಹಿಂದೆ ಸರಿಲಿಲ್ಲ. ಯಾಕಂದರೆ ಆತನೇ ಸತ್ಯವು ಜೀವವು ಮಾರ್ಗವಾಗಿದ್ದಾನೆ. ಇಫ್ ಇಟ್ಸ್ ರಿಟನ್ ಇನ್ ಬೈಬಲ್, ಸತ್ಯವೇದದಲ್ಲಿ ಅದು ಕ್ರಿಸ್ತನ ಮಾತಾಗಿ ಬರೆಯಲ್ಪಟ್ಟಿದ್ದರೆ ಅದು ಸತ್ಯ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಂಥ ಒಂದು ಮಾತು ಕೂಡ ಅಳೆದು ಹೋಗುವುದಿಲ್ಲ. ಇಟ್ ವಿಲ್ ಆಲ್ ಕಮ್ ಟು ಪಾಸ್. ಅದೆಲ್ಲವೂ ನೆರವೇರ್ತದೆ. ಯೇಸು ಸ್ವಾಮಿ ಇಲ್ಲಿ ನಿಕೋದೇಮನಿಗೆ ಹೇಳ್ತಾ ಇದ್ದಾರೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನ ಪರಲೋಕ ರಾಜ್ಯ ಕಾಣಲಾರನು. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಸೇರಲಾರನು. ನಾವೊಂದು ದೇಶಕ್ಕೆ ಪ್ರಯಾಣ ಮಾಡಬೇಕಾದ್ರೆ ನಮಗೆ ಪಾಸ್ಪೋರ್ಟ್ ವೀಸಾ ಬೇಕು. ಇಲ್ಲಾಂದರೆ ಆ ದೇಶಕ್ಕೆ ನಾವು ಹೋಗ್ಲಿಕ್ಕಾಗೋದಿಲ್ಲ, ಸೇರ್ಲಿಕ್ಕಾಗೋದಿಲ್ಲ. ಅದೇ ರೀತಿ ನಾನು ಪರಲೋಕ ರಾಜ್ಯಕ್ಕೆ ಹೋಗಬೇಕಾಗಿದ್ದರೆ ದೀಕ್ಷಾ ಸ್ನಾನ ಮತ್ತು ಆತ್ಮನಿಂದ ಪರಿಶುದ್ಧಾತ್ಮನ ಸ್ನಾನ ನನಗಾಗಬೇಕಾಗಿದೆ. ಐ ಶುಡ್ ಬಿ ರೀಬಾರ್ನ್ with water and with the Holy Spirit. Then only I can see the kingdom of God. Then only I can enter the kingdom of God. ಮುಂದೆ ನೋಡ್ರಿ 16ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 3 ವರ್ಸ್ 16. ಮತ್ತಾಯನ ಬರೆಸುವ ವಾರ್ತೆ 3ನೇ ಅಧ್ಯಾಯ 16ನೇ ವಚನ.
ಯೇಸು ದೀಕ್ಷಾಸ್ನಾನ ಮಾಡಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬಂದ ಕೂಡಲೇ ಇಗೋ ಆತನಿಗೆ ಪರಲೋಕವು ತೆರೆಯಿತು ಮತ್ತು ದೇವರಾತ್ಮನು ಪಾರಿವಾಳದ ಹಾಗೆ ತನ್ನ ಮೇಲೆ ಇಳಿದು ಬರುವುದನ್ನು ಕಂಡನು. 17ನೇ ವಚನ, ಆಗ ಈತನು ನನ್ನ ಪ್ರಿಯ ಮಗನು, ಈತನನ್ನು ನಾನು ಬಹಳವಾಗಿ ಮೆಚ್ಚಿದ್ದೇನೆ ಎಂದು ವಾಣಿ ಪರಲೋಕದಿಂದ ಕೇಳಿ ಬಂತು. Matthew chapter 3 verse 16 to 17. And Jesus, when he was baptized, went up straight away out of the water, and lo, the heavens were opened unto him, and he saw the Spirit of God descending like a dove and lighting upon him. And lo, a voice from heaven saying, This is my beloved Son, in whom I am well pleased. ಅಲ್ಲಿಯವರೆಗೂ ಯೇಸು ಸ್ವಾಮಿಗೆ ಯಾವ ಶಬ್ದ ಕೇಳಿಸ್ಲಿಲ್ಲ, ಅಲ್ಲಿವರೆಗೂ ಯಾವ ಶಬ್ದ ದೇವರ ವಾಣಿ ಕೇಳಿಸ್ಲಿಲ್ಲ, ಅಲ್ಲಿವರೆಗೂ ಪರಲೋಕ ತೆರೆಯಲ್ಪಟ್ಟು ಆತನಿಗೆ ಶಬ್ದ ಕೇಳಿಸ್ಲಿಲ್ಲ. ಆದರೆ ಈಗ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತಾ ಇದ್ದಾನೆ, ಪರಲೋಕ ತೆರೆಯಲ್ಪಡ್ತಾ ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ನೀರಿನಿಂದ ಮೇಲೆ ಯೇಸು ಸ್ವಾಮಿ ಬರ್ತಾ ಇದ್ದಾರೆ, ಪರಲೋಕ ತೆರೆಯಲ್ಪಡ್ತಾ ಇದೆ, ಆತನ ಮೇಲೆ ಪಾರಿವಾಳದ ಉಪಾದಿಯಲ್ಲಿ ಪರಿಶುದ್ಧಾತ್ಮನ ಇಳಿದು ಬಂದು ನೆಲೆಸ್ತಾ ಇದ್ದಾರೆ. ಆಗ ಪರಲೋಕದಿಂದ ಶಬ್ದ ಕೇಳ್ತದೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ನಾನು ಮೆಚ್ಚಿದ್ದೇನೆ. And lo from heaven saying, This is my beloved Son, in whom I am well pleased. ನಿನಗೆ ಆ ಶಬ್ದ ಕೇಳಬೇಕಾದ್ರೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬ ಮಾತು ನಿನಗೆ ಕೇಳಿಸಬೇಕಾಗಿದ್ದರೆ, ನೀನು ಪರಲೋಕ ರಾಜ್ಯದಲ್ಲಿ ಸೇರಬೇಕಾಗಿದ್ದರೆ, ದೇವರ ಮಗನು ಮಗಳು ಅಂತ ನೀನು ಅನಿಸ್ಕೊಳ್ಬೇಕಾಗಿದೆ, ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕಾಗಿದೆ. ಇಫ್ ಯು ಹ್ಯಾವ್ ಟು ಬಿ ಕಾಲ್ಡ್ ದ ಚೈಲ್ಡ್ ಆಫ್ ಗಾಡ್, you should be born again with water and with the Holy Spirit. Your character should change. ಪರಿಶುದ್ಧಾತ್ಮ ನಿನ್ನೊಳಗೆ ಬರದೆ ಹೊರತು ನಿನ್ನ ಸ್ವಭಾವಗಳು ಬದಲಾಗುವುದಿಲ್ಲ. ನಿನ್ನ ಶರೀರದಲ್ಲಿ ಇರತಕ್ಕಂಥ ಸ್ವಭಾವಗಳು ಬದಲಾಗಬೇಕಾದ್ರೆ ನೀನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು. ಯು ಶುಡ್ ಬಿ ಬಾರ್ನ್ ಅಗೈನ್ ಟು ಸಿ ದ ಕಿಂಗ್ಡಮ್ ಆಫ್ ಗಾಡ್. ಸೊ ವೆನೆವರ್ ಯು ಆರ್ ಪ್ರೇಯಿಂಗ್, thy kingdom come, remember, are you ready for his kingdom? ನೀನು ದೇವರ ರಾಜ್ಯಕ್ಕೆ ಸಿದ್ಧನಾಗಿದ್ದೀಯಾ? ದೇವರ ರಾಜ್ಯವನ್ನು ಕಾಣಬೇಕಾಗಿದ್ದರೆ, ದೇವರ ರಾಜ್ಯವನ್ನು ನೋಡಬೇಕಾಗಿದ್ದರೆ, ದೇವರ ರಾಜ್ಯವನ್ನು ಸೇರಬೇಕಾಗಿದ್ದರೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟುವಂಥದ್ದು ಬಹಳ ಅವಶ್ಯವಾಗಿದೆ. ಟು ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್, ಟು ಸಿ ದ ಕಿಂಗ್ಡಮ್ ಆಫ್ ಗಾಡ್, ಯು ಶುಡ್ ಬಿ ಬಾರ್ನ್ ಅಗೈನ್ ವಿತ್ ವಾಟರ್ ಆ್ಯಂಡ್ ವಿತ್ ಹೋಲಿ ಸ್ಪಿರಿಟ್. ಮಾರ್ಕನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 14ರಿಂದ 15 ವಚನಗಳು. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 14ರಿಂದ 15 ವಚನ. Now after John was put in prison, Jesus came into Galilee, preaching the gospel of the kingdom of God, and saying, The time is fulfilled, and the kingdom of God is at hand. Repent ye and believe the gospel. ಮಾರ್ಕನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 16ನೇ ವಚನ. ಯೇಸು ಪ್ರಥಮ ಶಿಷ್ಯರನ್ನು ಕರೆದದ್ದು. ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ಹೋಗುತ್ತಿರುವಾಗ 14ರಿಂದ 15 ಯೋಹಾನನು ಬಂಧಿತನಾದ ತರುವಾಯ ಯೇಸು ಗಲಿಲಾಯಕ್ಕೆ ಬಂದು ದೇವರ ಸುವಾರ್ತೆಯನ್ನು ಹೀಗೆ ಸಾರಿ ಹೇಳಿದನು, ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ಪಶ್ಚಾತ್ತಾಪ ಪಟ್ಟು ಸುವಾರ್ತೆಯನ್ನು ನಂಬಿರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇಲ್ಲಿ ಯೇಸು ಸ್ವಾಮಿ ಸಾರ್ತಾ ಇದ್ದಾರೆ. ಸ್ನಾನಿಕನಾದ ಯೋಹಾನನು ಈಗ ಸೆರೆಮನೆಗೆ ಒಯ್ಯಲ್ಪಟ್ಟಿದ್ದಾನೆ. John the Baptist is in jail, he's in prison, and Jesus is preaching the same word. He's telling, Go, the time is fulfilled. Behold, the time is fulfilled, and the kingdom of God is at hand. Repent ye and believe the gospel. ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ಪಶ್ಚಾತ್ತಾಪ ಪಟ್ಟು ಸುವಾರ್ತೆಯನ್ನು ನಂಬಿರಿ. ಸುವಾರ್ತೆಯ ವಿಶೇಷ ಸಂದೇಶ ಏನಂತಂದರೆ, ದೇವರ ರಾಜ್ಯ ಹತ್ತಿರವಾಗಿದೆ, ನೀನು ಪಶ್ಚಾತ್ತಾಪ ಪಟ್ಟು ದೇವರ ರಾಜ್ಯದ ಕಡೆಗೆ ತಿರುಗಿಕೋ. ರಿಪೆಂಟ್ ಆ್ಯಂಡ್ ರಿಟರ್ನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಕ್ಕೆ ನೀನು ಹಿಂತಿರುಗಿ ಬಾ. ಸೊ ಪರಲೋಕದ ಪ್ರಾರ್ಥನೆಯನ್ನು ಮಾಡುವಾಗ ನೆನಪಿಸಿಕೋ, ಏನಂತಂದರೆ ನೀನು ಹಿಂತಿರುಗಿ ದೇವರ ರಾಜ್ಯಕ್ಕೆ ಬರಬೇಕು, ದೇವರ ಉದ್ದೇಶಕ್ಕೆ ನೀನು ಬರಬೇಕು, ದೇವರ ಕಡೆಗೆ ನಿನಗೆ ತಿರುಗಿ ಬರುವಂಥವನಾಗಿರಬೇಕು. ಆ ಪರಲೋಕದ ಪ್ರಾರ್ಥನೆ ಮಾಡುವಾಗಲೆಲ್ಲ ನೀನು ತಿಳ್ಕೊಳ್ಬೇಕಾಗಿದೆ ಏನಂತಂದರೆ, ದೇವರ ರಾಜ್ಯ ಸಮೀಪವಾಗಿದೆ, ನೀನು ದೇವರ ಕಡೆಗೆ ಹಿಂತಿರುಗಿ ಬರುವಂಥವನಾಗಿರಬೇಕು. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ವಾಕ್ಯದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ.
ದೇವರಿಗೆ ಒಪ್ಪಿಸಿಕೊಡೋಣ. ವಾಕ್ಯದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರಾಜ್ಯ ಸೇರಲಾರನು, ಕಾಣಲಾರನು. ನಿನ್ನ ರಾಜ್ಯ ಬರಲಿ ಅಂತ ಪ್ರಾರ್ಥನೆ ಮಾಡ್ತೇವಲ್ಲ, ಆ ರಾಜ್ಯಕ್ಕೆ ನಾನು ನೀನು ಎಷ್ಟು ಸಿದ್ಧನಾಗಿದ್ದೇನೆ ಎಂಬುದನ್ನು ಯೋಚನೆ ಮಾಡಿಕೊಳ್ಳೋಣ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ, ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ನಂಬಿಕೆಯಿಂದ ಹೇಳುವ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, ಆರಾಧನೆ, ಆರಾಧನೆ. ಒಪ್ಪಿಸಿಕೊಡುತ್ತಾ ಹೇಳುವ, ಆರಾಧನೆ, ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು, ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಗಮನಿಸಲು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಹೇಳುವ ಆರಾಧನೆ ಕೊನೆ ಸಾರಿ, ಆರಾಧನೆ, ಆರಾಧನೆ. ಊರ್ಧಮನಂದನು ಶಿಖಿರಿ ಅಂದಗನ ಆರಾಧನೆ, ಆರಾಧನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ವಾಕ್ಯವನ್ನು ಕೇಳಿದ್ದೇವೆ, ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ವಿ ಹ್ಯಾವ್ ಹರ್ಡ್ ದ ವರ್ಡ್ ಆಫ್ ಗಾಡ್. ಲೆಟ್ ಅಸ್ ಪ್ರಿಪೇರ್ ಅವರ್ ಸೆಲ್ಫ್ ಆ್ಯಂಡ್ ಬಾವ್ ಅವರ್ ಸೆಲ್ಫ್ ಇನ್ ಫ್ರಂಟ್ ಆಫ್ ದ ವರ್ಡ್ ಆಫ್ ಗಾಡ್. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರೇ, ನಿನ್ನ ವಾಕ್ಯಗಳನ್ನು ಕೇಳುವಂತೆ ನಮಗೆ ಸಹಾಯ ಮಾಡಿದ್ದೆ. ಯಾರ್ಯಾರು ನಿನ್ನ ವಾಕ್ಯಗಳನ್ನು ಕೇಳಿದ್ದಾರೋ ಕೇಳುತ್ತಾರೋ ಅವ್ರ ಜೀತಲು ದೊಡ್ಡ ಬದಲಾವಣೆ, ರೂಪಾಂತರ, ಮಾನಸಾಂತರ, ಪಶ್ಚಾತ್ತಾಪ ಉಂಟಾಗಲಿ. ನಿನ್ನ ಕಡೆಗೆ ತಿರುಗುವಂತೆ, ನಿನ್ನ ವಾಕ್ಯದ ಕಡೆಗೆ ತಿರುಗುವಂತೆ, ನಿನ್ನ ರಾಜ್ಯ ಬರ್ತಾ ಇದೆ, ಅದಕ್ಕೆ ತಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂತೆ, ನೀರಿನಿಂದಲೂ ಆತ್ಮನಿಂದಲೂ ಹೊಸದಾಗಿ ಹುಟ್ಟುವಂಥ ತೀರ್ಮಾನದೊಂದಿಗೆ ಅವರು ಬರುವಂತೆ ಸಹಾಯ ಮಾಡು ಅಪ್ಪ. ಕರ್ತನೇ, ವಾರದುದ್ದಕ್ಕೂ ನಮ್ಮೊಬ್ಬೊಬ್ಬರನ್ನ ನೀನು ಕಾದು ಕಾಪಾಡಿ, ವಾರದುದ್ದಕ್ಕೂ ನಮ್ಮನ್ನು ಕಾದು ಕಾಪಾಡಿ ನಡೆಸು. ನಮ್ಮ ಕೆಲಸ ಕಾರ್ಯಗಳಲ್ಲಿ, ಸೇವೆಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ, ಬಿಸ್ನೆಸ್ಗಳಲ್ಲಿ, ಪ್ರತಿಯೊಂದೊಂದು ವಿಷಯಗಳಿನ ವಿಶೇಷವಾದ ಹಸ್ತ ಇರಲಿ, ಸಹಾಯ ಇರಲಿ, ನಿನ್ನ ನಡೆಸುವಿಕೆ ಇರಲಿ. ಎಲ್ಲ ಕೊರತೆಗಳನ್ನು ನೀಗಿಸು, ಅಗತ್ಯಗಳನ್ನು ದೇವರೇ, ಪ್ರತಿಯೊಂದು ಅಗತ್ಯಗಳಿಗೆ ಅಪ್ಪ ನೀನು ಸ್ಪಂದಿಸು, ಒದಗಿಸಿಕೊಡು, ಸಹಾಯ ಮಾಡು.
ಯಾರ್ಯಾರ ದೇವರ ಕರ್ತನು ಎಲ್ಲೆಲ್ಲಿ ನಿನ್ನ ವಾಕ್ಯಗಳು ಸಾರಲ್ಪಡ್ತದೋ, ನಿನ್ನ ರಾಜ್ಯದ ವಿಷಯದಲ್ಲಿ ಸುವಾರ್ತೆ ಸಾರಲ್ಪಡ್ತದೋ, ಅಲ್ಲಿ ಎಲ್ಲ ಕಡೆ ಬಿಡುಗಡೆ ಉಂಟಾಗಲಿ, ದೇವರ ಆತ್ಮನ ಚಲಿಸುವಿಕೆ ಉಂಟಾಗಲಿ, ಬದಲಾವಣೆ, ರೂಪಾಂತರ, ಆಶೀರ್ವಾದಗಳು ಉಂಟಾಗಲಿ ಸ್ವಾಮಿ. ಎಲ್ಲ ಹೋರಾಟಗಳಲ್ಲಿ ಜಯವನ್ನು ಕೊಡು. ನೀನೇ ನಮಗೆ ಆದಿಯು ಅಂತ್ಯವಾಗಿದ್ದು ಬಲಪಡಿಸಿ ನಡೆಸು ಅಪ್ಪ. ಯಾರ್ಯಾರು ವಾಕ್ಯಗಳನ್ನು ಕೇಳ್ತಾರೆ ಅಭಿಷೇಕಿಸು, ಉಪಯೋಗಿಸು, ವಾಕ್ಯವನ್ನು ಹಂಚುವಂತೆ ಕೃಪೆ ಕೊಟ್ಟು ಅದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಗೌರವ ಅಧಿಪತಿನೊಬ್ಬನಿಗೆ ಸಲ್ಲಿಸ್ತಾ ಕರ್ತನು ಒಡೆಯನು ರಕ್ಷಕನಾಗಿರುವಂತೆ ಯೇಸುವೆ ನಿನ್ನ ಗನುಳ ನಾಮದಲ್ಲಿ ಪ್ರಾರ್ಥಿಸಿಬಿಡುವ ತಂದೆ, ಆಮೇನ್. ನಂಬಿಕೆಯಿಂದ ಕರ್ತನ ಆಶೀರ್ವಾದನ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನತೆ, ಶಾಂತಿ, ಸಮಾಧಾನಕ್ಕೆ ದೇವರ ಆಶೀರ್ವಾದ ನಡೆದು ಬಂದಂಥ ಒಬ್ಬೊಬ್ಬರ ಸಂಗಡ, ಎಲ್ಲ ದೈವಭಕ್ತರ ಸಂಗಡ, ಭೂಲೋಕದ ಎಲ್ಲ ಜನ ಸಂಗಡ ಇಂದಿನಿಂದ ಸದಾಕಾಲ ನೆಲೆಯಾಗಿರಲಿ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಮುಂದಿನ ವಾರದಲ್ಲಿ ನಾವು ನೀವು ಭೇಟಿಯಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಟೇಕ್ ಕೇರ್. ಗಾಡ್ ಬ್ಲೆಸ್ ಯು.